ನಮಸ್ತೆ ಕರ್ನಾಟಕ, ಹೇಗಿದ್ದೀರಾ? ಈ ದಿನ ಎರಡನೇ ವಿಡಿಯೋದು ಮಾಡ್ತಾ ಇರೋದು. ನಾನು ನಿಮ್ಮ AKಗೆ ನಿಮ್ಮೆಲ್ಲರಿಗೂ ಕೂಡ AK's ಕ್ರಿಟಿಕ್ಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ಇನ್ನೊಂದು ವಿಡಿಯೋನ ತೊಗೊಂಬಂದಿದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಇದನ್ನು ಕೂಡ ಕೇಳ್ಪಟ್ಟೆ. ಬೇಬಿ ಜಾನ್ ಅಂತ ಈ ಒಂದು ಟ್ರೈಲರ್ ಲಾಂಚ್ ಆಗಿ ಕೇವಲ 19 ಗಂಟೆಗಳಾಗಿದೆ. ಬಟ್ ಈ ಒಂದು ಒಬ್ಬ ಸ್ಟಾರ್ಗೆ ಎಷ್ಟು ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅಂತಂದರೆ ಅವರ ಪ್ರತಿಯೊಂದು ಟ್ರೈಲರ್ನ ನಾನು ಗಮನಿಸ್ತಾ ಇದ್ದೀನಿ. ಇಲ್ಲ ಯಾವುದೋ ಒಂದು ಹೊಸ ವಿಡಿಯೋ ಸೀಕ್ವೆನ್ಸ್ಗಳಾಗಿರ್ಬೋದು, ಟ್ರೈಲರ್ ಇರ್ಬೋದು, ಟೀಸರ್ ಇರ್ಬೋದು, ನ್ಯೂ ಸಾಂಗ್ಸ್ಗಳಿರ್ಬೋದು, ಲಾಂಚ್ ಆದ ಕೇವಲ ಕೆಲವೊಂದಿಷ್ಟೇ ಗಂಟೆಗಳಲ್ಲಿ ಕೋಟ್ಯಾಂತರ ವ್ಯೂಸ್ಗಳನ್ನು, ಲಕ್ಷಾಂತರ ಲೈಕ್ಸ್ಗಳನ್ನು ಪಡೆಯುತ್ತೆ. ಅದೇ ಥರ ಇದೊಂದು ಏನೊಂದು ಬೇಬಿ ಜಾನ್ ಅಂತ ಅಪ್ಲೋಡ್ ಆಗಿರುವಂಥ ಟ್ರೈಲರು 19 ಗಂಟೆಗಳಾಗಿದೆ. ನಾನೇನಾದರೂ ನಿಖರವಾಗಿ ನಿಮಗೆ ನಂಬರ್ ಹೇಳಬೇಕು ಅಂತ ಅಂದರೆ 2,22,32,154 ವ್ಯೂಸ್ಗಳು 19 ಗಂಟೆಗಳಲ್ಲಿ. ಮತ್ತು ಈ ಒಂದು ನಂಬರ್ ಪ್ರತಿ 5 ಮಿನಿಟ್ಸ್ಗೆ ನಿಯರ್ಲಿ ಹತ್ತಿರ 50,000 to 60,000 ರೈಸ್ ಅಪ್ ಆಗ್ತಾ ಇದೆ. 257K ಥಮ್ಸ್ ಅಪ್ ಲೈಕ್ಸ್ಗಳು ಬಂದಿದೆ. 28,000ಗಿಂತ ಹೆಚ್ಚು ಕಮೆಂಟ್ಸ್ಗಳು ಬಂದಿದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಜಿಯೋ ಸ್ಟುಡಿಯೋಸ್ ಅವರ ಬ್ಯಾನರಲ್ಲಿ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ 902K ಸಬ್ಸ್ಕ್ರೈಬರ್ಸ್ ಇದ್ದಾರಪ್ಪ. ನಮ್ಮ ಸಬ್ಸ್ಕ್ರೈಬರ್ಸ್ ನೋಡಿದ್ರೆ 45-50 ಜನ ಇದ್ದೀರಾ. ದಯಮಾಡಿ ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗಳಿಗೆ ಆದಷ್ಟು ಶೇರ್ ಮಾಡಿ, ಫಾರ್ವರ್ಡ್ ಮಾಡಿ. ನಮಗೂ ಕೂಡ ಆದಷ್ಟು ಇನ್ನೇನು ಈ 2025 ಮುಗಿಯೋದ್ರ ಒಳಗಡೆ ಇನ್ನೂ 1 ವರ್ಷ ಟೈಮ್ ತೊಗೊಳ್ಳಿ. ಆದಷ್ಟು 25,000-30,000 ಮಿನಿಮಮ್ ಸಬ್ಸ್ಕ್ರೈಬರ್ಸ್ ನನಗೆ ಬೇಕೇ ಬೇಕು. ಅದು ಹೆಂಗೆ ಮಾಡ್ತೀರಾ ಗೊತ್ತಿಲ್ಲ. ದಯಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗಳಿಗೆ ಹೇಳಿ, ನಿಮ್ಮ ಸ್ನೇಹಿತರುಗಳಿಗೆ ಹೇಳಿ, ಆದಷ್ಟು ಸಬ್ಸ್ಕ್ರೈಬರ್ ಕೌಂಟ್ಸ್ನ ಜಾಸ್ತಿ ಮಾಡಿಸ್ಕೊಡಿ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ ಮರಿಬೇಡಿ. ಈ ಒಂದು ಮೂವಿ ಡಿಸೆಂಬರ್ 25ಗೆ ಸ್ಕ್ರೀನ್ ಮೇಲೆ ಬರೋದಕ್ಕೆ ರೆಡಿ ಆಗ್ತಾ ಇದೆ, ಥಿಯೇಟರ್ಸ್ಗೆ ಬರೋದಕ್ಕೆ ರೆಡಿ ಆಗ್ತಿದೆ. ಹೆಚ್ಚಿನ ಮಾತುಕತೆಗಳನ್ನು ಏನಿದ್ರು ಕೂಡ ಆಮೇಲೆ ಇಟ್ಕೊಳ್ಳೋಣ. ಬಟ್ ಮೇನ್ ಆಗಿ ಏನಾದರೂ ಚಿತ್ರದ ಬಗ್ಗೆ ಹೇಳಬೇಕು ಅಂತ ಅಂದರೆ ವರುಣ್ ಧಾವನ್, ಕೀರ್ತಿ ಸುರೇಶ್, ವಾಮಿಕಾ ಜಿ, ಜಾಕಿ ಶ್ರಾಫ್ ಅವರು ಮಾಡಿದ್ದಾರೆ. ಇವರಿಷ್ಟರ ಕಾಂಬಿನೇಷನ್ಸಲ್ಲಿ ಬರ್ತಿರುವಂಥ ಚಿತ್ರನೇ ಬೇಬಿ ಜಾನ್. ಡಿಸೆಂಬರ್ 25ನೇ ತಾರೀಕಿಗೆ ಥಿಯೇಟರ್ಗೆ ಬರೋದಕ್ಕೆ ರೆಡಿ ಆಗ್ತಿದೆ, ಆಸ್ ಐ ಮೆನ್ಷನ್. ಬನ್ನಿ, ವಿದೌಟ್ ಎನಿ ಫರ್ದರ್ ಡಿಲೇ ಈ ಒಂದು ಚಿತ್ರನ ನೋಡ್ಕೊಂಬರೋಣ. ಹಾಗೆ ನಿಮ್ಗೆ ಏನು ಅನಿಸ್ತು ಅದನ್ನ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. सोचो कि तुम एक गाड़ी में जा रही हो और रास्ते पर एक भैंस बैठी है। छोटी वाली या मोटी वाली? अगर तुमने प्यार से वो भैंस को बोला हटो, क्या वो हटेगा? नहीं हटेगा। अच्छों के लिए वो भगवान, बुरे लोगों के लिए हैवान। उसका नाम तुम्हें बेबी बुलाते हो? Doesn't mean that you're a baby. लड़कियों के लिए तो आप सेलिब्रिटी हो. रिलेशन में प्यार होना चाहिए, फीलिंग्स का गुबार होना चाहिए। बिल्कुल सही है सर। और क्या है ना भैया, भैया दिखते तो इतने भोले भाले हो और बच्चों को वायलेंस सिखाते हो. वायलेंस? आनंद, परम आनंद। किसके नाम से? जान या सत्यवर्मा। भारत में 33,000 रिपोर्ट रेप केसेस की दर्ज हुई है। वो बेचारा लड़की का बाप अपनी बेटी के बारे में सोच सोच के आखिरी दम तक घुट के मरेगा। ये हाल है हमारे देश का। तुम्हारा ये सुपर हीरो बन के घूमना इस शहर के लिए अच्छा होगा, हमारी फैमिली के लिए नहीं. लाखों में एक बार ऐसा होता है जो मरने से इनकार कर देता है। वो खुद को तोड़कर पुराने पंख छोड़कर इंतजार करता है, और अब जब वो नई उड़ान भरता है तो वो अपनी भूख मिटाने के लिए शिकार नहीं करता, वो दुनिया को अपनी ताकत दिखाता है। What you wanna do?
लाइक उस ರಿಲೀಸಿಂಗ್ ವರ್ಲ್ಡ್ ವೈಡ್ ಡಿಸೆಂಬರ್ 25, 2024 ಆಗೋಯ್ತು. ಇನ್ನೇನು ಇನ್ನೊಂದು 15 ಡೇಸಲ್ಲಿ ಥಿಯೇಟರ್ಸ್ಗೆ ಬರೋದಕ್ಕೆ ರೆಡಿಯಾಗಿದೆ. His songs were playing every club, every wedding. He made Punjabi music cool. ಇದೆಲ್ಲ ಮಿಕ್ಸ್ ಆಗೋಗ್ಬಿಟ್ರೆ ಕನ್ಫ್ಯೂಸ್ ಆಗ್ಬಿಟ್ಬಿಡಿ. ನೆಕ್ಸ್ಟ್ ಯಾವುದೋ ವಿಡಿಯೋ ಪ್ಲೇ ಆಗ್ತಿದೆ. ಬಟ್ ಎನಿವೇಸ್, ಸೊ ಸೂಪರ್ ಡೂಪರ್ ಎಕ್ಸೈಟಿಂಗ್ ಆಗಿದೆ. ತುಂಬ ಎಫರ್ಟ್ಸ್ ಹಾಕಿದ್ದಾರೆ ಆನ್ ಸ್ಕ್ರೀನ್ ಮೇಲೆ. ಎಷ್ಟೊಂದು ಇಂಪ್ರೆಷನ್ಸ್ಗಳನ್ನ ಕೊಡ್ತಾ ಇದ್ದಾರೆ. ವರುಣ್ ಧವನ್ ಹ್ಯಾಸ್ ಡನ್ ಮೀನ್ಸ್ ಗ್ರೇಟ್ ಆ್ಯಕ್ಟಿಂಗ್. ಒಂದು ಪಿಕ್ಚರ್ನ ಕಾಪಿ ಮಾಡೋದು ಮುಖ್ಯ ಅಲ್ಲ, ಅಥವಾ ಒಂದು ಪಿಕ್ಚರ್ನ ರಿಮೇಕ್ ಮಾಡುವಂಥದ್ದು ಕೆಲವರು ಅಂದ್ಕೊಂಡಿರ್ತಾರೆ ಇದೇನು ರಿಮೇಕ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಡಬ್ ಮಾಡಿ ಕೂಡ ಅದು ಒಂದು ಲ್ಯಾಂಗ್ವೇಜಲ್ಲಿ, ಫಾರ್ ಎಕ್ಸಾಂಪಲ್ ತೆಲುಗಲ್ಲೋ ತಮಿಳಲ್ಲೋ ಇರೋದನ್ನ ಹಿಂದಿಗೆ ಡಬ್ ಮಾಡಿದ್ರು ಕೂಡ ಆಲ್ರೆಡಿ ಈ ಚಿತ್ರ ಯಾವುದು ಅಂತ ತಮಿಳಿಲ್ಲ ತೆಲುಗು ನೋಡುವಂಥ ಎಷ್ಟೊಂದು ಅಭಿಮಾನಿಗಳಿಗೆ, ಕನ್ನಡದಲ್ಲೂ ಕೂಡ ನೋಡುವಂಥ ವಿಜಯ್ ಫ್ಯಾನ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಗೊತ್ತಾಗಿರುತ್ತೆ ಈ ಪಿಕ್ಚರ್ ಯಾವುದರ ರಿಮೇಕ್ ಅಂತ ಹೇಳ್ಬಿಟ್ಟು. ಬಟ್ ಎಂಡ್ ಆಫ್ ದ ಡೇ ಒಂದು ಸ್ಕ್ರೀನ್ ಮೇಲೆ ಯಾವ ಥರ ಅಪಿಯರೆನ್ಸ್ ಮತ್ತು ಯಾವ ಲೆವೆಲ್ಗೆ ಒಂದು ರಿಫೈನ್ಡ್ ರಿಸಲ್ಟ್ನ ಕೊಡುತ್ತೆ, ಅದು ನಿಜವಾದ ಚಿತ್ರವಾಗಿರುತ್ತೆ. ನನಗಂತೂ ಈ ಒಂದು ಟ್ರೈಲರ್ ತುಂಬಾ ಇಷ್ಟ ಆಯಿತು. ತುಂಬ ಎಫರ್ಟ್ಸ್ ಹಾಕಿದ್ದಾರೆ. ಅದನ್ನು ಎಫರ್ಟ್ಸ್ ಈ ಒಂದು 2 ರಿಂದ 3 ನಿಮಿಷದ ಟ್ರೈಲರಲ್ಲಿ ತುಂಬ ಅಪಿಯರ್ ಆಗ್ತಾ ಇದೆ. ನಾನು ಈ ಒಂದು ಡಿಫ್ರೆಂಟಾಗಿ ಹೇಳ್ತೀನಿ, ಇಂಥ ಸೀನು ನನಗೆ ಇಷ್ಟ ಆಯಿತು ಅಂತ ಹೇಳುವ ಬದಲು ಮೇನ್ ಲೀಡ್ ನೆಗೆಟಿವ್ ಶೇಡ್ಸಲ್ಲಿ ಕಾಣಿಸ್ಕೊಳ್ಳುವಂಥ ಜಾಕೇಶ್ ಶ್ರಾಫ್ದು ಕೂಡ ರೋಲ್ ತುಂಬ ಚೆನ್ನಾಗಿ ಬಂದಿದೆ. ಹೀರೋಯಿನ್ನು ಕೂಡ ತುಂಬ ಮಿಂಚ್ತಾ ಇದ್ದಾರೆ ಆನ್ ಸ್ಕ್ರೀನ್. ವರುಣ್ ಧವನ್ ಅವ್ರದ್ದು ಕೂಡ ಎಫರ್ಟ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ. ಡಿಸೆಂಬರ್ 24, 25ನೇ ತಾರೀಕಿಗೆ 26ನೇ ತಾರೀಕಿಗೆ ರಿವ್ಯೂಸ್ ಬರುತ್ತಲ್ಲ, ಆ ರಿವ್ಯೂಸ್ಗಳು ಬಂದಾಗ ಥಿಯೇಟರ್ಗೆ ನಾನು ಹೋಗಿ ನನಗೆ ಯಾವ ಥರ ಇಂಪ್ರೆಷನ್ಸ್ ಬರುತ್ತೆ ಅಂತ ನಾನು ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಫಾರ್ ನಾವ್ ಓವರ್ ಆಲ್ ಟ್ರೈಲರ್ ತುಂಬ ಚೆನ್ನಾಗಿ ಬಂದಿದೆ. ಸ್ಪೆಷಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕಂಪೋಸಿಷನ್ ಅಂತೂ ಕಿಲ್ಲಿಂಗ್, ಮ್ಯಾಸಿವ್ಲಿ ಸೂಪರ್ ಹಿಟ್ ಆಗುತ್ತೆ, ನೋಡ್ತಾ ಇರಿ. ಸೊ ಅವ್ರಿಗಿರೋ ಫ್ಯಾನ್ ಫಾಲೋವರ್ಸ್ ಅಂತೂ ವರುಣ್ ಧವನ್ ಅವ್ರಿಗಂತೂ ಕೋಟ್ಯಾಂತರ ಜನ ಇದ್ದಾರೆ. ಆಬ್ವಿಯಸ್ಲಿ ಅವ್ರಿಗೂ ಕೂಡ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಫಾರ್ ಅ ಚೇಂಜ್ ನಾನು ಇಂಥ ಒಂದು ವಿಜುವಲ್ಸ್ಗಳು, ಇಂಥ ಒಂದು ಫ್ರೇಮ್ಸ್ ನನಗೆ ಇಷ್ಟ ಆಯಿತು ಅಂತ ನಾನು ಹೇಳ್ತಿಲ್ಲ. ಬಿಕಾಸ್ ಮೋರ್ ದೆನ್ 90% ವಿಜುವಲ್ಸ್ ನಾನು ಏನು ನೋಡಿದ್ರು ನನಗೆ ಎಲ್ಲದೂ ಕೂಡ ಇಷ್ಟ ಆಗಿದೆ. ಆಲ್ದೋ ಇಟ್ಸ್ ಅ ರಿಮೇಕ್. ಅಗೇನ್ ತೆರಿ ಅಂತ ಒಂದು ಮೂವಿ ಇದೆ, ನೀವು ನೋಡಿರ್ತೀರಾ ಇಲ್ವೋ ಗೊತ್ತಿಲ್ಲ ನನಗೆ. ನೋಡಿಲ್ಲ ಅಂತಂದರೆ ಆ ಮೂವಿ ಕೂಡ ಒಮ್ಮೆ ನೋಡಿ. ನೀವೇನಾದ್ರು ಕಂಪೇರ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತಂದರೆ. ಅದರ್ವೈಸ್ ಗೋ ಫ್ರೆಶ್ಲಿ, ಏನು ಥಾಟ್ಸ್ನ ಇಟ್ಕೊಂಬೇಡಿ. ದಯಮಾಡಿ ಹೊಸ ಚಿತ್ರ ಅಂತ ಅಂದ್ಬಿಟ್ಟು ಥಿಯೇಟರ್ಗೆ ಹೋಗ್ಬಿಟ್ಟು ಈ ಒಂದು ಚಿತ್ರನ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ರೈಟ್, ಯಾಕಂದರೆ ಸಬ್ಜೆಕ್ಟ್ ಲೈನ್ ತೆರಿದು ಕೂಡ ತುಂಬ ಸ್ಟ್ರಾಂಗ್ ಆಗಿತ್ತು. ಅದು ಕೂಡ ಸೂಪರ್ ಡೂಪರ್ ಹಿಟ್ ಆದಂಥ ಒಂದು ಸೌತ್ ಇಂಡಿಯನ್ ಮೂವಿ. ಅದರದ್ದು ತಿರ್ಗಾ ಮತ್ತು ರಿಮೇಕ್ ಇದರಲ್ಲಿ ಬಾಲಿವುಡಲ್ಲಿ ಬರ್ತಾ ಇದೆ. ಐ ವಿಶ್ ದಿ ಎಂಟೈರ್ ಟೀಮ್ ಕಾಸ್ಟ್ ಯಾರಿದ್ದಾರೆ ಅವ್ರಿಗೆಲ್ಲ ಕೂಡ ಆಲ್ ದ ವೆರಿ ಬೆಸ್ಟ್. ಡಿಸೆಂಬರ್ 25ಗೆ ನಿಮ್ಮ ಸಿನಿಮಾ ಮ್ಯಾಸಿವ್ ಹಿಟ್ ಆಗಿ ಆಚೆ ಬರಲಿ ಅಂತ ಐ ಪ್ರೇ ಫಾರ್ ಇಟ್. ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿಗೆ ನನ್ನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ಆದಂಥ ಕಂಟೆಂಟ್ ಜೊತೆ ಮತ್ತೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಮಾಡಿ.